ಮ್ಯಾಮ್, ಈಗ ಜಿಲ್ಲೆಗಳಿಗೆ ಹೋಗಿ ನೀವು ಪ್ರತಿಯೊಬ್ಬರ ನೋವನ್ನ ಆಲಿಸ್ತೀರಾ. ಬೆಂಗಳೂರಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟೋ ಜನ ವಿದ್ಯಾರ್ಥಿಗಳಿದ್ದಾರೆ. ನಿಮ್ಮ ಹೋರಾಟ ಹೇಗಿರುತ್ತೆ ಮ್ಯಾಮ್? ಜಿಲ್ಲೆಗಳಿಗೆ ಹೋಗೋ ಅವಶ್ಯಕತೆ ಏನಿಲ್ಲ. ಜಿಲ್ಲೆಗಳಲ್ಲಿ ಆ ಯುವಕರು ಮಾಡ್ತಾರೆ. ಬಟ್ ಇವತ್ತು ನಾನಿರೋ ಊರು ಬೆಂಗಳೂರು, ಹಾಗಾಗಿ ನನ್ನ ಮಕ್ಕಳ ಜೊತೆ ಇಲ್ಲಿ ನಾನು ನಿಂತ್ಕೊಳ್ತೇನೆ. ಅಂದರೆ ನಾನು ಮಕ್ಕಳ ಜೊತೆ ನಿಂತ್ಕೊಂಡಿದ್ದೀನಿ ಅಂತಂದರೆ ಎಲ್ಲ ಈ ನಾಡಿನ ಈ ದೇಶದ ಯುವಕರ ಜೊತೆ ಪ್ರತಿಯೊಂದು ತಾಯಿ ನಿಂತ್ಕೊಂಡಂಗೆ ಅದರ ಅರ್ಥ. ಓಕೆ, ಡಾಕ್ಟರ್ ಆಗಬೇಕನ್ನೋದು ಬಹುತೇಕ ಮಂದಿಯ ಕನಸಾಗಿರುತ್ತೆ. ಆ ಕನಸನ್ನು ನನಸು ಮಾಡೋದಕ್ಕೆ ತಂದೆ ತಾಯಿ ಭಾಳಷ್ಟು ಸ್ಟ್ರಗಲ್ ಪಡ್ತಾರೆ. ಈಗ ನೀವು ಪೋಸ್ಟರಲ್ಲಿ ನೋಡ್ಬೋದು ಅಷ್ಟು ಜನ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಯಾಕೆ ಅವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ? ನಿಮ್ಗೆ ಏನು ಅನಿಸುತ್ತೆ? ನಾನು ಎಂಟ್ರೆನ್ಸ್ ಎಕ್ಸಾಮ್ಗೆಲ್ಲ ಓದ್ಬಿಟ್ಟು MBBS ಸಿಕ್ಕಲಿಲ್ಲ ಅಂತ BDS ತೊಗೊಂಡೆ. ಅಂದರೆ ನಾವು ಕಷ್ಟಪಟ್ಟು ಓದ್ತೀವಿ, ಸೀಟ್ ಇಲ್ಲ ಅಂದಾಗ ಅಥವಾ ನಾವು ತೊಗೊಂಡಿರ್ತೀವಿ, ನಾವು ಸೆಲೆಕ್ಟ್ ಆಗಿರ್ತೀವಿ, ಅದಾದಮೇಲೆ ಪೇಪರ್ ಲೀಕ್ ಆಗೋಗಿದೆ, ನಾನು ಒಳ್ಳೆ ಮಾರ್ಕ್ಸ್ ತೊಗೊಂಡಿರ್ತೀನಿ. ನಾವು ಕಷ್ಟಪಟ್ಟು ಹಲವಾರು ವರ್ಷ ಓದಿರ್ತೀವಿ, 1 ವರ್ಷ 2 ವರ್ಷ 3 ವರ್ಷ, ನಮ್ಮ ರ್ಯಾಂಕ್ ನಮಗೆ ಒಳ್ಳೆ ಮಾರ್ಕ್ಸ್ ಬಂದಿರುತ್ತೆ. ಆದರೆ ಪೇಪರ್ ಲೀಕ್ ಆಗಿರುತ್ತೆ ಅಂತ ನಮಗೆ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಅವಾಗ ಹೆಂಗಾಗುತ್ತೆ? ಆ ಟೈಮಲ್ಲಿ ಆ ಮಕ್ಕಳಿಗೆ ತೋಚೋದು ಬರೀ ನಾನು ಡಾಕ್ಟರ್ ಆಗಬೇಕು, ಅದು ಒಂದೇ ಗುರಿ ಇರುತ್ತೆ ಅವ್ರಿಗೆ. ಆಮೇಲೆ ಅದು ಆಗಲಿಲ್ಲ ಅಂದಾಗ ನಮಗೆ ಗೊತ್ತಿರಲ್ಲ ಆ ಮಕ್ಕಳ ಮನಸ್ಥಿತಿ ಹೇಗಿರುತ್ತೆ ಅಂತ. ಹಾಗಾಗಿ 21 ಜನ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನನ್ನ ಮಕ್ಕಳೇ ಅಲ್ವಾ ಅದೂ. ನಾನು ಒಬ್ಳು ಡಾಕ್ಟ್ರಾಗಿ ನಾನು ಆ ಟೈಮಲ್ಲಿ ಓದಿದಾಗ ನನಗೂ ಗೊತ್ತಿದೆ ಅದು ಎಷ್ಟು ಕಷ್ಟಪಟ್ಟು ನಾವು ಒಂದು ಸೀಟ್ ತೊಗೊಳ್ತೀವಿ ಅಂತ. ಸೊ ಹಾಗಾಗಿ ನಾನು ಇಡೀ ಈ ಯುವಕರ ಜೊತೆ ನಿಂತ್ಕೊಳ್ತೀನಿ, ತಾಯಿಯಾಗಿ ನಿಂತ್ಕೊಳ್ತೀನಿ.